Hi, hello everyone. Welcome to my channel Srushti Tutorial for Maths. I am your Parshuram. ಸೊ ನಾನು ಇವತ್ತಿನ ದಿನ ನಿಮಗೆ ಕ್ಲಾಸ್ 9ರಲ್ಲಿ ಪಾಲಿನಾಮಿಯಲ್ಸ್ ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ಇಂಟ್ರಡಕ್ಷನ್ ಜೊತೆಗೆ ಎಕ್ಸಸೈಸ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈಗ ನಾನು ಕ್ಲಾಸ್ ಶುರು ಮಾಡ್ತಾ ಇದ್ದೀನಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣಲ್ವಾ? ಸೊ ನೋಡಿ, ಇಲ್ಲಿ ಪಾಲಿನಾಮಿಯಲ್ಸ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ನಾವು ಆ್ಯಕ್ಚುಲಿ ಬಹುಪದೋಕ್ತಿಗಳು ಅಂತ ಕರಿತೀವಿ. ಸೊ ಬಹುಪದೋಕ್ತಿಗಳು ಅಂದರೆ ಏನು ಅಂತಕ್ಕಂಥದ್ದನ್ನು ನಾವು ಫಸ್ಟ್ ಇಲ್ಲಿ ತಿಳ್ಕೊಬೇಕು ಅಂತ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಾಗಿ ಚಾಪ್ಟ್ರಿಗೆ ಸಂಬಂಧಪಟ್ಟಾಗಿ ಇಂಟ್ರಡಕ್ಷನ್ಗೆ ಹೋಗೋಣ. ಸೊ ಇಲ್ಲಿ ಫಸ್ಟ್ ಟರ್ಮ್ಸ್ ಅಂತ ಬರುತ್ತೆ. ಟರ್ಮ್ಸ್ ಅಂತ ಹೇಳಿದ್ರೆ ಹಿಯರ್ ಇನ್ ಎ ಟರ್ಮ್ ದೇರ್ ಈಸ್ ಒನ್ ಆಫ್ ದ ಕಾನ್ಸ್ಟೆಂಟ್ ಆ್ಯಂಡ್ ಆಲ್ಸೋ ವೇರಿಯಬಲ್. ಎರಡು ಪಾರ್ಟ್ ಇರುತ್ತೆ. ಒಂದು ಟರ್ಮ್ ಅಂತ ನೀವು ತೊಗೊಂಡ್ರೆ ಅದರಲ್ಲಿ ಎರಡು ಪಾರ್ಟ್ ಬರುತ್ತೆ. ಸೊ ನೀವು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಡಿಸ್ಕಷನ್ ಮಾಡಿರ್ತೀರಾ ಎಕ್ಸ್ಪ್ರೆಷನ್, ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂದರೆ ಏನು ಅಂತೇಳಿ. ಕಾಂಬಿನೇಷನ್ ಆಫ್ ಕಾನ್ಸ್ಟೆಂಟ್ ಆ್ಯಂಡ್ ವೇರಿಯೇಬಲ್ ಈಸ್ ಕಾಲ್ಡ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ ನಾವು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ನಂಬರ್ ಕಾನ್ಸ್ಟೆಂಟ್ ಅಂತ ಹೇಳಿದ್ರೆ ಫಿಕ್ಸ್ಡ್ ನಂಬರ್. ಫಾರ್ ಎಕ್ಸಾಂಪಲ್ 2 ಈಸ್ ಕಾಲ್ಡ್ ಎ ಫಿಕ್ಸ್ಡ್ ನಂಬರ್, ಸೊ ದಟ್ ಇಟ್ ಈಸ್ ಕಾಲ್ಡ್ ಕಾನ್ಸ್ಟೆಂಟ್. ಆ್ಯಂಡ್ ಇಟ್ ಈಸ್ ಮಲ್ಟಿಪ್ಲೈಡ್ ಬೈ ಎ ವೇರಿಯೇಬಲ್. ವೇರಿಯೇಬಲ್ ಮೀನ್ಸ್ the alphabet which is used from A to Z. Here the value of x is not a defined or not a fixed value. Here the value of x is always changes, okay, according to their perimeter or according to their ಡಿಸ್ಕ್ರಿಮಿನೆಂಟ್ ಅಂತ ಹೇಳ್ಬೋದು ನಾವು. ಇಲ್ಲಿ ಏನು ತುಂಬ ಸಿಂಪಲಾಗಿ ತಿಳ್ಕೊಬೇಕು. ಯಾವ ಸಂಖ್ಯೆಗೆ ಒಂದು ಫಿಕ್ಸ್ಡ್ ವ್ಯಾಲ್ಯೂ ಇರುತ್ತೋ ಅದನ್ನು ಕಾನ್ಸ್ಟೆಂಟ್ ಅಂತ ಕರಿತೀವಿ. ಫಿಕ್ಸ್ಡ್ ವ್ಯಾಲ್ಯೂ ಹೊಂದದೇ ಇರ್ತಕ್ಕಂಥ ಒಂದು ಟರ್ಮನ್ನು ನಾವಿಲ್ಲಿ ಬಂದುಬಿಟ್ಟು ವೇರಿಯೇಬಲ್ ಅಂತ ಹೇಳ್ಬಿಟ್ಟು ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಇದನ್ನು ನೀವು ತಿಳ್ಕೊಂಡಿರಬೇಕು. ಓಕೆ, ಸೊ ಇಲ್ಲಿ 2x ಈಸ್ ಒನ್ ಆಫ್ ದ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಹಿಯರ್ ಇನ್ ದಿಸ್ 2x, ಇನ್ ದಿಸ್ ಎಕ್ಸ್ಪ್ರೆಷನ್ ದೇರ್ ಆರ್ 2 ಟರ್ಮ್ಸ್, ದಟ್ ಈಸ್ ಒನ್ ಈಸ್ ದ ಕಾನ್ಸ್ಟೆಂಟ್. ಇಟ್ ಈಸ್ ಕಾಲ್ಡ್ ಕಾನ್ಸ್ಟೆಂಟ್ ಆ್ಯಂಡ್ ಎಕ್ಸ್ ಈಸ್ ಕಾಲ್ಡ್ ವೇರಿಯೇಬಲ್. ಓಕೆನಾ? ಸೊ ಯಾಕೆ ಅದಕ್ಕೆ ವೇರಿಯೇಬಲ್ ಅಂತ ಕರಿತೀವಿ, ಇದಕ್ಕೆ ಯಾಕೆ ಕಾನ್ಸ್ಟೆಂಟ್ ಅಂತ ಕರಿತೀವಿ ಅಂತ ನಾನು ನಿಮಗೀಗ ತಿಳಿಸ್ಕೊಟ್ಟಿದ್ದೀನಿ. ಇದಾದ ನಂತರ ಪಾಲಿನಾಮಿಯಲ್ ಅಂದರೆ ಏನು ಹಾಗಿದ್ರೆ, ಹಿಯರ್ ಪಾಲಿನಾಮಿಯಲ್ಸ್ ಮೀನ್ಸ್ ಇಟ್ ಈಸ್ ಎ ಚೈನ್ ಆಫ್ ಟರ್ಮ್ಸ್. ಸಿಂಪಲ್, ಪಾಲಿನಾಮಿಯಲ್ ಮೀನ್ಸ್ ಇಟ್ ಈಸ್ ಎ ಚೈನ್ ಆಫ್ ಟರ್ಮ್ಸ್. ಚೈನ್ ಆಫ್ ಟರ್ಮ್ಸ್ ಫಾರ್ ಎಕ್ಸಾಂಪಲ್ ಇಲ್ಲಿ 2x ಅನ್ನೋದು ಒಂದು ಟರ್ಮು. ಓಕೆನಾ? ಅದೇ ರೀತಿ 5x² ಅನ್ನೋದು ಇನ್ನೊಂದು ಟರ್ಮ್. ಅಂದರೆ ಈ ಎರಡು ಟರ್ಮ್ಸ್ನ ಮಧ್ಯೆ ಅಡಿಷನ್ ಅಥವಾ ಸಬ್ಟ್ರ್ಯಾಕ್ಷನ್ ಚಿಹ್ನೆ ಇರಬೇಕು, ಪ್ಲಸ್ ಆರ್ ಮೈನಸ್ ಇರಬೇಕು. ಸೊ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಟರ್ಮ್ಸು ಅವತ್ತು ಪ್ರತಿಯೊಂದು ಟರ್ಮ್ಸ್ನ ಮಧ್ಯೆ ಪ್ಲಸ್ ಆರ್ ಮೈನಸ್ ಸೈನ್ ಇದ್ದರೆ ಸೊ ಅದನ್ನು ನಾವೇನಂತ ಕರಿತೀವಿ, ಪಾಲಿನಾಮಿಯಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆನಾ? ಸೊ ಇದ್ರ ಪ್ರಕಾರ 2x + 5x² ಇಟ್ ಈಸ್ ಎ ಪಾಲಿನಾಮಿಯಲ್. As it is x + 5 it is also a polynomial, and then m² - 9 it is also a polynomial. Here ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ನಾನು ನಿಮಗಿಲ್ಲಿ. ಫಾರ್ ಎಕ್ಸಾಂಪಲ್ ಸಪೋಸ್ ಈ ರೀತಿ ಇದೆ ಅಂತ ತಿಳ್ಕೊಳ್ಳಿ, a/5 ಅಂತ ಇದೆ. ಸೊ ಈಸ್ ಇಟ್ ಎ ಪಾಲಿನಾಮಿಯಲ್? ಇಲ್ಲಿ a ಒಂದು ಟರ್ಮು 5 ಒಂದು ಟರ್ಮ್ ಇದೆ. ಇವೆರಡು ಟರ್ಮ್ನ ಮಧ್ಯೆ ಡಿವೈಡೆಡ್ ಬೈ ಚಿಹ್ನೆ ಇರೋದ್ರಿಂದ ಇಟ್ ಈಸ್ ನಾಟ್ ಎ ಪಾಲಿನಾಮಿಯಲ್, ಇಟ್ ಈಸ್ ಎ ಟರ್ಮ್. ಇದು ಒಂದು ಟರ್ಮ್ ಆಗುತ್ತೆ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲನ್ನು ನಾವು ತೊಗೊಂಡ್ರೆ x × 5 ಅಂತ ಇದೆ. ಸೊ ಇಲ್ಲಿ x + 5 ಇಟ್ ಈಸ್ ಎ ಪಾಲಿನಾಮಿಯಲ್ ಅಂತ ಹೇಳಿದ್ವಿ. ಹಾಗಿದ್ರೆ x × 5 ಈಸ್ ಇಟ್ ಪಾಲಿನಾಮಿಯಲ್ ಅಂತ ಕೇಳಿದ್ರೆ ನೋ, ಇಟ್ ಈಸ್ ನಾಟ್ ಎ ಪಾಲಿನಾಮಿಯಲ್, ಬಿಕಾಸ್ ಹಿಯರ್ ದೇರ್ ಈಸ್ ಎ ಸೈನ್ ಲೈಕ್ ಮಲ್ಟಿಪಲ್ ಸೈನ್ ಇನ್ ಬಿಟ್ವೀನ್ ದ ಕಾನ್ಸ್ಟೆಂಟ್ ಆ್ಯಂಡ್ ವೇರಿಯೇಬಲ್. ಓಕೆನಾ? ಸೊ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಎರಡು ಟರ್ಮ್ಸ್ನ ಮಧ್ಯೆ ಚಿಹ್ನೆ ಏನಿರಬೇಕು ನಿಮಗೆ, ಪ್ಲಸ್ ಆರ್ ಮೈನಸ್ ಇದ್ದರೆ ಅದನ್ನು ಮಾತ್ರ ನಾವು ಪಾಲಿನಾಮಿಯಲ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತೀವಿ. ಸೊ ದ್ಯಾಟ್ ಪಾಲಿನಾಮಿಯಲ್ಸಲ್ಲಿ ಇರ್ತಕ್ಕಂಥ ನಂಬರ್ ಆಫ್ ಟರ್ಮ್ಸ್ನ ಆಧಾರದ ಮೇಲೆ ಪಾಲಿನಾಮಿಯಲ್ಸನ್ನು ಕ್ಲಾಸಿಫಿಕೇಷನ್ ಮಾಡ್ತೀವಿ. ಮೊನೋಮಿಯಲ್, ಬೈನಾಮಿಯಲ್, ಟ್ರೈನಾಮಿಯಲ್ ಆ್ಯಂಡ್ ಅನದರ್ ಒನ್ ಪಾಲಿನಾಮಿಯಲ್. ಸೊ ಇಲ್ಲಿ ವರ್ಡ್ ಹೇಳ್ತಾ ಇದೆ, ಮಾನೋ ಮೀನ್ಸ್ ಸಿಂಗಲ್, ಬೈ ಮೀನ್ಸ್ ಡಬಲ್, ಟ್ರೈ ಮೀನ್ಸ್ ತ್ರಿಬಲ್, ಪಾಲಿ ಮೀನ್ಸ್ ಮೋರ್ ದ್ಯಾನ್ 2. ಓಕೆನಾ? ಪಾಲಿ ಅಂದರೆ ಏನು, ಮೋರ್ ದ್ಯಾನ್ 2. ಸೊ ಮಾನೋ ಅಂತ ಹೇಳಿದ್ರೆ ಅದರ ಅರ್ಥ ಸಿಂಗಲ್ ಟರ್ಮನ್ನು ಹೊಂದಿರತಕ್ಕಂತಹ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನನ್ನು ಮಾನೋಮಿಯಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 4x² 2mn. ಓಕೆನಾ? 4x² 2mn, ದೀಸ್ ಆರ್ ಕಾಲ್ಡ್ monomials.
And next, binomial means there are two terms present in a polynomial. There are two terms present in a polynomial. For example, x square minus 3, it is a polynomial. And also x plus 9, it is also a polynomial. And also m square plus 2m, it is also a polynomial. ಬೈನಾಮಿಯಲ್. ಸೊ ಇವುಗಳನ್ನು ನಾವು ಬೈನಾಮಿಯಲ್ಸ್ಗೆ ಎಕ್ಸಾಂಪಲ್ ಕೊಡ್ಬೋದು, ಯಾಕೆಂದರೆ ಇವುಗಳಲ್ಲಿ ಎರಡೆರಡು ಟರ್ಮ್ಸ್ ಬರ್ತದೆ. ಓಕೆನಾ. ಇನ್ನು ಟ್ರೈನಾಮಿಯಲ್ ಅಂತ ಹೇಳಿದ್ರೆ ಮೂರು ಟರ್ಮ್ಸನ್ನು ಹೊಂದಿರಬೇಕು. ಸೊ ಮೂರು ಟರ್ಮ್ಸನ್ನು ಹೊಂದಿರಬೇಕು ಅಂತ ಹೇಳಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2x minus 3, ಇಟ್ ಈಸ್ ಎ ಟ್ರೈನಾಮಿಯಲ್. ಹಿಯರ್ ಇನ್ ದಿಸ್ ಎಕ್ಸ್ಪ್ರೆಷನ್ಸ್ there are three terms. X square is one of the term, 2x is also a term, and 3 is one of the term. In these three terms, they contain combination like the signs plus and minus. ಪ್ಲಸ್ ಸೈನ್ ಇದೆ, ಮೈನಸ್ ಸೈನ್, ಎರಡು ಟರ್ಮ್ಸ್ನ ಮಧ್ಯೆ ಇರೋದ್ರಿಂದ ಟೋಟಲಿ ಇಲ್ಲಿ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದ್ದಾವೆ? 3 ಇದ್ದಾವೆ. ಸೊ ದೇರ್ ಫೋರ್ ಟ್ರೈನಾಮಿಯಲ್ಗೆ ನಾವು ಎಕ್ಸಾಂಪಲ್ ಆಗಿ ಇದನ್ನು ಕೊಡಬಹುದು. ಸೊ ಆಸ್ ಇಟ್ ಈಸ್ ಇನ್ನೊಂದು ಏನು, ಎಕ್ಸ್ ಕ್ಯೂಬ್ ಮೈನಸ್ 3x ಪ್ಲಸ್ 9 ಅಂತ ಇದ್ದರೆ ಇಟ್ ಈಸ್ ಆಲ್ಸೋ ಎ ಪಾಲಿನಾಮಿಯಲ್. ಸೊ ಇದನ್ನು ಕೂಡ ನಾವು ಟ್ರೈನಾಮಿಯಲ್ಗೆ ಎಕ್ಸಾಂಪಲ್ ಆಗಿ ಕೊಡ್ಬೋದು. ಇನ್ನು ಪಾಲಿನಾಮಿಯಲ್ ಅಂತ ಹೇಳಿದ್ರೆ ಮೋರ್ ದ್ಯಾನ್ 3 ಟರ್ಮ್ಸ್ ಇದ್ದರೆ, ಅಂದರೆ ಇಲ್ಲಿ ಎಕ್ಸ್ ಕ್ಯೂಬ್ ಪ್ಲಸ್ 3x ಮೈನಸ್ 9, 3x ಸ್ಕ್ವೇರ್ ಮೈನಸ್ 9x ಪ್ಲಸ್ 2 ಈ ಫಾರ್ಮಲ್ ಇದ್ದರೆ 1 2 3 4 ದೇರ್ ಆರ್ 4 ಟರ್ಮ್ಸ್ ಆರ್ ದೇರ್. ಸೊ ಈ ರೀತಿ 4 ಟರ್ಮ್ಸ್ ಇದ್ರೂ ಕೂಡ ಅದನ್ನು ಪಾಲಿನಾಮಿಯಲ್ ಅಂತ ಕರಿತೀವಿ. ಈವನ್ 3 ಟರ್ಮ್ಸ್ ಇದ್ರೂ ದಟ್ ಈಸ್ ಆಲ್ಸೋ ಎ ಪಾಲಿನಾಮಿಯಲ್. 2 ಟರ್ಮ್ಸ್ ಈಸ್ ಆಲ್ಸೋ ಎ ಪಾಲಿನಾಮಿಯಲ್. ಪಾಲಿನಾಮಿಯಲ್ಸಲ್ಲಿ ಬರ್ತಕ್ಕಂಥ ಡಿವಿಷನ್ಸ್ ಅಷ್ಟೇ ಇವು: ಮೊನೋಮಿಯಲ್, ಬೈನಾಮಿಯಲ್, ಟ್ರೈನಾಮಿಯಲ್. Monomial is one of the polynomial, binomial is also a polynomial, trinomial is also a polynomial. So that all these examples are also called polynomials. ಇವೆಲ್ಲವುಗಳನ್ನು ಕೂಡ ನಾವು ಪಾಲಿನಾಮಿಯಲ್ಸ್ಗೆ ಎಕ್ಸಾಂಪಲ್ ಆಗಿ ಕೊಡಬಹುದು. ಓಕೆನಾ. ಸೊ ಇದಾದ ನಂತರದಲ್ಲಿ ನೆಕ್ಸ್ಟು ನಿಮಗೆ ಇನ್ನೇನಪ್ಪ ಅಂತ ಹೇಳಿದ್ರೆ ಡಿಗ್ರಿ. ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ ನಿಮಗೆ 9th ಸ್ಟ್ಯಾಂಡರ್ಡಿಗೆ ಸಂಬಂಧಪಟ್ಟ ಹಾಗೆ. ಯಾವುದೇ ಒಂದು ಪಾಲಿನಾಮಿಯಲ್ನಲ್ಲಿ ಡಿಗ್ರಿ ಅಥವಾ ಪವರ್, ಹೈಯೆಸ್ಟ್ ಪವರನ್ನು ಹೇಗೆ ಹೇಳೋದು ಅನ್ನೋದನ್ನು ನಾವೀಗ ಸ್ಟಡಿ ಮಾಡಬೇಕು. ಸೊ ಇಲ್ಲಿ ತುಂಬ ಸಿಂಪಲ್ ಇದು ಟ್ರಿಕ್ಸು, ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ನೋಡಿ, 2x ಪ್ಲಸ್ 9 ಇದೆ ಅಂದರೆ ಕೊಟ್ಟಿರ್ತಕ್ಕಂತಹ ಒಂದು ಪಾಲಿನಾಮಿಯಲ್ನಲ್ಲಿ ವೇರಿಯೇಬಲ್ ಯಾವ ಟರ್ಮನ್ನು ಹೊಂದಿದೆ. ಸೊ ಯಾವ ಟರ್ಮಿಗೆ ವೇರಿಯೇಬಲ್ ಇದೆ ಆ ಟರ್ಮಿನ ವೇರಿಯೇಬಲ್ನ ಪವರನ್ನು ಚೆಕ್ ಮಾಡಬೇಕು ನೀವು. ಸೊ ಇಲ್ಲಿ 2x ಅನ್ನೋದು ವೇರಿಯೇಬಲನ್ನು ಹೊಂದಿರೋ ಟರ್ಮು. ಸೊ 2xನ ಪವರ್ ಬಂದುಬಿಟ್ಟು 1 ಇದೆ. ಇನ್ನು 9 ಪಕ್ಕದಲ್ಲಿ ವೇರಿಯೇಬಲ್ ಇಲ್ವಾ ಅಂತ ಕೇಳ್ಬೋದು. ಅಲ್ಲೂ ಕೂಡ ಇದೆ. ಅಲ್ಲಿ ಹೆಂಗಿದೆ ಅಂದರೆ x⁻0 ಫಾರ್ಮಲ್ ಇದೆ. ಓಕೆನಾ. ಏನು ಫಾರ್ಮಲ್ ಇದೆ? x⁻0 ಫಾರ್ಮಲ್ ಇರೋದ್ರಿಂದ x⁻0 ಅಂದರೆ ನಾವು 1 ಅಂತ ಕರಿತೀವಿ. ಆವಾಗ 9 ಇಂಟು x⁻0 ಅಂದರೆ ಅದರ ಅರ್ಥ 9 ಇಂಟು 1, ಸೊ ದಟ್ ಈಸ್ ಈಕ್ವಲ್ ಟು 9. ಸೊ ನೆನ್ಪಿಟ್ಕೊಳ್ಳಿ, ನೀವು ಕಾನ್ಸ್ಟೆಂಟ್ ಇದೆ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ವೇರಿಯೇಬಲ್ ಇರುತ್ತೆ. ಓಕೆನಾ. ಸೊ ಅದ್ರ ಪ್ರಕಾರ ಇಲ್ಲಿರುವ ಎರಡು ಟರ್ಮ್ಸಲ್ಲಿ ಎಕ್ಸ್ನ ವೇರಿಯೇಬಲ್ಲು ಒಂದಕ್ಕೆ 1 ಇದೆ ಪವರು, ಇನ್ನೊಂದಕ್ಕೆ 0 ಇದೆ ಪವರ್. ಸೊ ಪವರ್ 1 ಒಂದು ಹೊಂದಿದೆ, ಒಂದು 0 ಪವರ್ನ ಹೊಂದಿದೆ. ಇವೆರಡರಲ್ಲಿ ಜಾಸ್ತಿ ಪವರ್ ಯಾವುದಕ್ಕಿದೆ? 2x ಟರ್ಮಲ್ಲಿರುವ ಎಕ್ಸ್ನ ವೇರಿಯೇಬಲ್ ಪವರ್ 1 ಇದೆ. ಸೊ ದೇರ್ ಫಾರ್ ಟೋಟಲಿ ಏನಂತ ಕರಿತೀವಿ? ಡಿಗ್ರಿ ಆಫ್ ದ ಪಾಲಿನಾಮಿಯಲ್ 2x ಪ್ಲಸ್ 9 ಈಸ್ 1 ಅಂತ ಹೇಳ್ತೀವಿ. ಸೊ ಹೆಂಗೆ ಅಂತ ಗೊತ್ತಾಯ್ತಲ್ಲ. ಇದು ಎಕ್ಸ್ನ ಪವರ್ ಯಾವುದು ಹೈಯೆಸ್ಟ್ ಪವರ್ ಇತ್ತು ಅದನ್ನ ಹೇಳಬೇಕು. ಈಗ ಬೇಕಿದ್ರೆ ಇನ್ನೊಂದು ಎಕ್ಸಾಂಪಲ್ ಕೆಳಗಡೆ ತೋರಿಸ್ತೀನಿ, ನಿಮಗೆ ಕ್ಲಿಯರ್ ಆಗುತ್ತೆ. ನೋಡಿ, ಇಲ್ಲಿ 2x ಸ್ಕ್ವೇರ್ ಮೈನಸ್ 3x ಪ್ಲಸ್ 3, ಇಲ್ಲಿ 3 ಟರ್ಮ್ಸ್ ಇದೆ. ಇಲ್ಲೂ ಕೂಡ ಎಕ್ಸ್ ಇದೆ ಅಂತಲೇ ತಿಳ್ಕೊಬೇಕು ನೀವು. ಎಕ್ಸ್ ಇದೆ, ಬಟ್ ಎಕ್ಸಿಗೆ ಪವರ್ ಏನಿದೆ? 0. ಸೊ ಈ ಎಕ್ಸ್ಗೆ ಪವರ್ ಏನಿದೆ? 1. ಸೊ ಈ ಎಕ್ಸ್ಗೆ ಪವರ್ 2 ಇದೆ. ಇವು 3 ಕಂಪೇರ್ ಮಾಡಿದ್ರೆ ಹೈಯೆಸ್ಟ್ ಪವರ್ ಯಾವುದಾಯಿತು? 2x ಸ್ಕ್ವೇರಲ್ಲಿರೋ ಎಕ್ಸ್ನ ಪವರ್ ಬಂದು 2. ಸೊ ದೇರ್ ಫೋರ್ ಇದಕ್ಕೂ ಕೂಡ ಬರೀಬೇಕು ಏನಂತೇಳಿ? ಡಿಗ್ರಿ ಆಫ್ ದ ಪಾಲಿನಾಮಿಯಲ್ 2x ಸ್ಕ್ವೇರ್ ಮೈನಸ್ 3x ಪ್ಲಸ್ 3 ಈಸ್ ಎಷ್ಟು? 2. ಓಕೆನಾ. ಆ್ಯಸ್ ಇಟ್ ಈಸ್ ಆಗಿದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 9ನಲ್ಲಿ ಹೈಯೆಸ್ಟ್ ಪವರು ಡಿಗ್ರಿ ಆಫ್ ದ ವೇರಿಯೇಬಲು ಎಷ್ಟು? ಎಕ್ಸ್ ಸ್ಕ್ವೇರ್ ಮೈನಸ್ 9ನಲ್ಲಿ ಡಿಗ್ರಿ ಬಂದುಬಿಟ್ಟು 2. ಓಕೆನಾ. ಇಲ್ಲಿ 3x ಕ್ಯೂಬ್ ಮೈನಸ್ 2x ಸ್ಕ್ವೇರ್ ಪ್ಲಸ್ 4x ಮೈನಸ್ 9 ಇದೆ. ಇದರಲ್ಲಿ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಎಷ್ಟು ಹೇಳ್ತೀರಿ? ಡಿಗ್ರಿ ಬಂದುಬಿಟ್ಟು ಇದಕ್ಕೆ ಏನಾಗುತ್ತೆ? ಓಕೆನಾ. ಡಿಗ್ರಿ ಆಫ್ ದಿಸ್ ಪಾಲಿನಾಮಿಯಲ್ ಈಸ್ ಹೈಯೆಸ್ಟ್ ಡಿಗ್ರಿ ಕೌಂಟ್ ಮಾಡಬೇಕು. ಇಲ್ಲಿ ಎಕ್ಸ್ಗೆ ಪವರ್ 1 0 ಇದೆ, ಇದಕ್ಕೆ ಪವರ್ 1, ಇದಕ್ಕೆ ಪವರ್ 2, ಇದಕ್ಕೆ ಪವರ್ 3. ಸೊ ಹೈಯೆಸ್ಟ್ ಪವರ್ ಬಂದುಬಿಟ್ಟು 3 ಇರೋದ್ರಿಂದ
ಸೊ ದ್ಯಾಟ್ ಡಿಗ್ರಿ ಈಸ್ 3. ಓಕೆ, ಇನ್ನು ಈ ಒಂದು ಡಿಗ್ರಿ ಆಫ್ ದ ವೇರಿಯೇಬಲ್ನ ಬಳಸ್ಕೊಂಡು ಪಾಲಿನಾಮಿಯಲ್ಸನ್ನು ಇನ್ನೊಂದು ರೀತಿಯಲ್ಲಿ ನಾವು ಡಿವೈಡ್ ಮಾಡ್ತೀವಿ. ಹೆಂಗೆ? ಲೀನಿಯರ್ ಪಾಲಿನಾಮಿಯಲ್, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆ್ಯಂಡ್ ಅನದರ್ ಒನ್ ಕ್ಯೂಬಿಕ್ ಪಾಲಿನಾಮಿಯಲ್ಸ್ ಅಂತ ಹೇಳಿ. ಸೊ ಲೀನಿಯರ್ ಪಾಲಿನಾಮಿಯಲ್ ಅಂದರೆ ನಮಗೊಂದು ಸ್ಟ್ಯಾಂಡರ್ಡ್ ಫಾರ್ಮ್ ಬರುತ್ತೆ. ಏನು? AX + B ಈ ಫಾರ್ಮಲ್ಲಿ ಇರಬೇಕು. ಫಾರ್ ಎಕ್ಸಾಂಪಲ್ 5x + 3 ಅಂತ ಇದ್ದರೆ ಇದನ್ನು ನಾವು ಏನೋ ನೋಡಿ, 5 ಅಂದರೆ A, B ಅಂದರೆ 3. ಸೊ ದಿಸ್ ಈಸ್ ಕಾಲ್ಡ್ ಲೀನಿಯರ್ ಪಾಲಿನಾಮಿಯಲ್. ಹಿಯರ್ ಇನ್ ದಿಸ್ ಲೀನಿಯರ್ ಪಾಲಿನಾಮಿಯಲ್ ಡಿಗ್ರಿ ಆಫ್ ದ ವೇರಿಯೇಬಲ್ ಈಸ್ ಆಲ್ವೇಸ್ 1. ನೋಡಿ, ಎಕ್ಸ್ನ ಪವರ್ 1 ಇದೆ ತಾನೆ. ಸೊ ಹೈಯೆಸ್ಟ್ ಡಿಗ್ರಿ ಈಸ್ 1 ಆಗಿರೋದ್ರಿಂದ ಸೊ ನೆನ್ಪಿಟ್ಕೊಳ್ಳಿ ನೀವು, ವಾಟ್ ಈಸ್ ಲೀನಿಯರ್ ಪಾಲಿನಾಮಿಯಲ್ ಅಂತ ಹೇಳಿದ್ರೆ ನೀವು ಇದನ್ನು ಬರಿಬೇಕು. ಡಿಗ್ರಿ ಆಫ್ ದ ವೇರಿಯೇಬಲ್, ಎ ಪಾಲಿನಾಮಿಯಲ್ ಕಂಟೈನಿಂಗ್ ದ ಡಿಗ್ರಿ ಆಫ್ ದ ವೇರಿಯೇಬಲ್ ಈಸ್ ಈಕ್ವಲ್ ಟು 1, ದೆನ್ ದಟ್ ಈಸ್ ಕಾಲ್ಡ್ ಲೀನಿಯರ್ ಪಾಲಿನಾಮಿಯಲ್. As it is in the quadratic polynomial, its general form is ax² + bx + c. ಸೊ ಇದರ ಒಂದು ax² + bx + c ಅಂತ ಹೇಳಿದರೆ ಏನು ಬರಿಬೋದು ನೀವು? x² - 3x + 3. ಓಕೆನಾ? x² - 3x + 3. ನೋಡಿ ಇಲ್ಲಿ a ಅಂದರೆ 1 ಇದೆ, x² ಪಕ್ಕ ಯಾವಾಗಲೂ 1 ಇರುತ್ತೆ, ನೆನ್ಪಿಟ್ಕೊಳ್ಳಿ. a ಅಂದರೆ 1, b ಅಂದರೆ -3, c ಅಂದರೆ 3. ಸೊ ಈ ರೀತಿ x² - 3x + 3 ಈ ಫಾರ್ಮಲ್ಲಿ ಇದ್ದರೆ ಇದನ್ನು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಗೆ ಎಕ್ಸಾಂಪಲ್ ಕೊಡ್ಬೋದು. ಸೊ ಇದ್ರೆ ಟೋಟಲಿ ನಿಮಗೆ ಹೈಯೆಸ್ಟ್ ಡಿಗ್ರಿ ಎಷ್ಟಿಲ್ಲಿ? ಇದರ ಪವರ್ 2, ಇದರ ಪವರ್ 1, ಇದರ ಪವರ್ 0. ಅಲ್ಲಿಗೆ ಏನಾಯಿತು? ಹೈಯೆಸ್ಟ್ ಡಿಗ್ರಿ ಯಾವುದಕ್ಕಿದೆ? ಎಕ್ಸ್ಗೆ. x² ಹೈಯೆಸ್ಟ್ ಡಿಗ್ರಿ ಆಗುತ್ತೆ. ಸೊ ಅದರ ಅರ್ಥ ಏನು? ಡಿಗ್ರಿ ಎಷ್ಟು ಬಂದುಬಿಟ್ಟು ಇಲ್ಲಿ ಈ ಒಂದು ಪಾಲಿನಾಮಿಯಲ್ನ ಡಿಗ್ರಿ ಬಂದುಬಿಟ್ಟು ಎಷ್ಟಾಗುತ್ತೆ? 2. ಸೊ ಯಾವುದೇ ಒಂದು ಪಾಲಿನಾಮಿಯಲ್ನ ಹೈಯೆಸ್ಟ್ ಡಿಗ್ರಿ 1 ಇದ್ದರೆ ದಟ್ ಈಸ್ ಕಾಲ್ಡ್ ಲೀನಿಯರ್ ಪಾಲಿನಾಮಿಯಲ್. ಹಾಗೆ ಬೇರೆ ಯಾವುದೇ ಪಾಲಿನಾಮಿಯಲ್ನ ಹೈಯೆಸ್ಟ್ ಡಿಗ್ರಿ ಬಂದುಬಿಟ್ಟು 2 ಇದ್ದರೆ ಅದನ್ನು ನಾವು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಹಾಗಿದ್ರೆ ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಹೇಳಿದ್ರೆ ಆ್ಯಸ್ ಇಟ್ ಈಸ್ ಇಲ್ಲೂ ಕೂಡ ಅಷ್ಟೇ, ಇದಕ್ಕೂ ಕೂಡ ಸ್ಟ್ಯಾಂಡರ್ಡ್ ಫಾರ್ಮ್ ಇದೆ. ax³ + bx² + cx + d ಅಂತ ಫಾರ್ಮ್ ಇದೆ. ಸೊ ಇದರರ್ಥ ಇಲ್ಲಿ ನೀವೇನು ಬರಿಬೋದು? x³ + 3x² - 2x + 9 ಅಂತ ತಗೊಂಡ್ರೆ ಇಲ್ಲಿ ನೋಡಿ ಪವರ್ ಹೈಯೆಸ್ಟ್ ಡಿಗ್ರಿ ಎಷ್ಟಿದೆ? ಇಲ್ಲಿ 3 ಇದೆ. ಸೊ ಇಲ್ಲಿ ಡಿಗ್ರಿ ಆಫ್ ದ ವೇರಿಯೇಬಲ್ ಏನಂತ ಹೇಳ್ತೀವಿ ನಾವು? ಡಿಗ್ರಿ ಆಫ್ ದ ವೇರಿಯೇಬಲ್ ಈಸ್ 3. ಓಕೆನಾ? ಸೊ ಹೈಯೆಸ್ಟ್ ಡಿಗ್ರಿ 3 ಹೊಂದಿರುವಂಥ ಪಾಲಿನಾಮಿಯಲ್ ಯಾವುದೇ ಇದ್ರೂ ದಟ್ ಈಸ್ ಕಾಲ್ಡ್ ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಈ ರೀತಿ ಅಲ್ಲಿ ಕೊಟ್ಟಿರ್ತಕ್ಕಂತಹ ಪಾಲಿನಾಮಿಯಲ್ನಲ್ಲಿ ಬರ್ತಕ್ಕಂಥ ಡಿಗ್ರಿ ಆಫ್ ದ ವೇರಿಯೇಬಲ್ನ ಆಧಾರದ ಮೇಲೆ ಪಾಲಿನಾಮಿಯಲ್ಸನ್ನು 3 ರೀತಿಯಲ್ಲಿ ಡಿವೈಡ್ ಮಾಡ್ಬೋದು. ಲೀನಿಯರ್ ಪಾಲಿನಾಮಿಯಲ್ಸ್, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್ ಆ್ಯಂಡ್ ದೆನ್ ಕ್ಯೂಬಿಕ್ ಪಾಲಿನಾಮಿಯಲ್ಸ್. ಓಕೆನಾ? ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನನ್ನ ಹತ್ರ ಎಕ್ಸಸೈಸಿಗೆ ಹೋಗೋಣ ಈಗ. ಸೊ ಇಷ್ಟೊತ್ತನಕ ನಾವು ಇಂಟ್ರೊಡಕ್ಷನ್ ತಿಳ್ಕೊಂಡಿವಲ್ವಾ? ಸೊ ಈಗ ನಾವು ಎಕ್ಸಸೈಸ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದಾದರೆ ಸೊ ನೋಡಿ, ಎಕ್ಸಸೈಸ್ 12.2.1 ಇದೆ. ಸೊ ಎಕ್ಸಸೈಸ್ 2.1 ನಾವಿಲ್ಲಿ ಡಿಸ್ಕಷನ್ ಮಾಡೋದಾದರೆ ಎಕ್ಸಸೈಸ್ 2.1 ಬಂದುಬಿಟ್ಟು ಹೇಳುತ್ತೆ ಹಿಯರ್ ಓಕೆ. ಸೊ ನೋಡಿ ಎಕ್ಸಸೈಸ್ 2.1 ಬಂದುಬಿಟ್ಟು ಹೇಳುತ್ತೆ which of the following expressions are polynomials in one variable and which are not? State reasons for answer ಅಂತ ಇದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ನಲ್ಲಿ 1 ವೇರಿಯೇಬಲ್ ಇದು ಇಂಪಾರ್ಟೆಂಟ್ ಪಾಯಿಂಟ್. 1 ವೇರಿಯೇಬಲ್ ಅಂದರೆ ಏನು? ವೇರಿಯೇಬಲ್ ಅಂದರೆ ಗೊತ್ತು ನಿಮಗೆ. ವೇರಿಯೇಬಲ್ ಅಂದರೆ ಏನು? ವ್ಯಾಲ್ಯೂ ಚೇಂಜ್ ಆಗ್ತಕ್ಕಂತಹ ಒಂದು ಆಲ್ಫಾಬಿಟ್ಟನ್ನು ಬಳಸಿರ್ತೀವಿ ನಾವು ಪಾಲಿನಾಮಿಯಲ್ನಲ್ಲಿ, ಅದನ್ನು ವೇರಿಯೇಬಲ್ ಅಂತ ಕರಿತೀವಿ. ಒಂದೇ ವೇರಿಯೇಬಲ್ ಇರಬೇಕು, ಬೇರೆ ಬೇರೆ ವೇರಿಯೇಬಲ್ ಇರಬಾರ್ದು. ಫಾರ್ ಎಕ್ಸಾಂಪಲ್ ಇಲ್ಲಿ ಅವರೇ ಕೊಟ್ಟಿದ್ದಾರೆ, ಒಂದನೇ ಕ್ವಶನ್ ಈಸ್ ಇಟ್ ಎ ಪಾಲಿನಾಮಿಯಲ್ಸ್ ಇನ್ 1 ವೇರಿಯೇಬಲ್ ಅಥವಾ ಅಲ್ವಾ ಅಂತ ಕೇಳಿದ್ದಾರೆ. ಸೊ ನೋಡಿ ಇಲ್ಲಿ 4x² - 3x + 7 3 ಟರ್ಮ್ಸ್ ಇದ್ದಾವೆ. 3 ಟರ್ಮ್ಸ್ಗೂ ಕೂಡ ವೇರಿಯೇಬಲ್ ಒಂದೇ ಇದೆ. ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇರುತ್ತೆ. ಸೊ ಈ ರೀತಿ ವೇರಿಯೇಬಲ್ ಒಂದೇ ಇರಬೇಕು. ವೇರಿಯೇಬಲ್ ರಿಪೀಟ್ ಆಗಿರ್ಬೋದು. x² ಒಂದು ಟೈಮು, ಇನ್ನೊಂದು ಟೈಮ್ ಎಕ್ಸ್ ಬಂದಿದೆ, ಬಟ್ ರಿಪೀಟ್ ಆಗಿದೆ ಅಷ್ಟೇ, ಅದು ವೇರಿಯೇಬಲ್ ಚೇಂಜ್ ಇಲ್ಲ. ಇಲ್ಲೂ ಎಕ್ಸೇ ಇರೋದು, ಇಲ್ಲೂ ಎಕ್ಸೇ ಇರೋದು. ಸೊ ಇದನ್ನು ನಾವು ಪಾಲಿನಾಮಿಯಲ್ ಇನ್ 1 ವೇರಿಯೇಬಲ್ ಅಂತ ಕರಿತೀವಿ. ಯಾಕೆ ಕರಿತೀವಿ ಅಂತ ಹೇಳಿದರೆ ಸೊ ಅದಕ್ಕೆ ರೀಸನ್ ಹೇಳಿದ್ನಲ್ಲ ನಾನು, ಸಿಂಗಲ್ ವೇರಿಯೇಬಲ್ ಇರಬೇಕು. ಓಕೆನಾ? ಸೊ ಎಸ್ ಅಂತ ಬರೀತೀವಿ ನಾವು. ಎಸ್ ಇಟ್ ಈಸ್ ಎ ಏನಂತ ಬರೀಬೇಕು? ಇಟ್ ಈಸ್ ಎ ಪಾಲಿನಾಮಿಯಲ್ ಇನ್ 1 ವೇರಿಯೇಬಲ್. ಓಕೆನಾ? ಹಾಗೆಯೇ ಅದಕ್ಕೆ ರೀಸನ್ ಕೂಡ ಹೇಳಬೇಕು. ಏನಂತೇಳಿ? ಇಟ್ ಹ್ಯಾಸ್ ಓನ್ಲಿ ಒನ್ ವೇರಿಯೇಬಲ್.
ಓಕೆನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಬಂದುಬಿಟ್ಟು ವೈ ಸ್ಕ್ವೇರ್ ಪ್ಲಸ್ ರೂಟ್ 2 ಅಂತ ಇದೆ. ಇಲ್ಲೂ ಕೂಡ ಅಷ್ಟೇ ನೋಡಿ, ವೈ ಅನ್ನೋದು ಒಂದೇ ವೇರಿಯೇಬಲ್ ರಿಪೀಟ್ ಆಗಿರೋದು. ಇದು ಕೂಡ ಅಷ್ಟೇ, ಇಟ್ ಹ್ಯಾಸ್ ಓನ್ಲಿ ಒನ್ ವೇರಿಯೇಬಲ್ ಅಂತ ಬರೀತೀವಿ ನಾವು, ಹೌದಾ. ಸೊ ಒನ್ ವೇರಿಯೇಬಲ್. ಸೊ ಆ್ಯಸ್ ಇಟ್ ಈಸ್ ಈ ಕಡೆ ಬಂದರೆ 3√2. ಇಲ್ಲಿ ನೋಡಿ ಸ್ವಲ್ಪ ಹಂಗೆ ನಾವು ಅಬ್ಸರ್ವ್ ಮಾಡಬೇಕು. ಸೊ ಇಲ್ಲಿ ಅಬ್ಸರ್ವ್ ಮಾಡಿದರೆ ನಾವು ಇಲ್ಲಿ ಇನ್ನೊಂದು ಕಂಡೀಷನನ್ನು ನಾವು ತಿಳ್ಕೊಂಡಿರ್ಬೇಕು. ಏನಪ್ಪ ಅದು ಕಂಡೀಷನ್ ಅಂತ ಹೇಳಿದರೆ, ಬರೀ ವೇರಿಯೇಬಲ್ ಒಂದಿದ್ರೆ ಸಾಲದು, ಅದ್ರ ಜೊತೆಗೆ ಏನಿರಬೇಕು, ಇನ್ನೊಂದು ಪಾಯಿಂಟ್ ಕೂಡ ನೆನ್ಪಿಟ್ಕೊಳ್ಬೇಕು ನಾವು. ಇನ್ನೊಂದು ಪಾಯಿಂಟ್, ಇಲ್ಲಿ ಇದು ಒಂದು ಪಾಯಿಂಟ್ ಆಯ್ತಲ್ವಾ, ಇನ್ನೊಂದು ಪಾಯಿಂಟ್ ಏನಪ್ಪ ಅಂತ ಹೇಳಿದರೆ ಪವರ್ ಆಫ್ ವೇರಿಯೇಬಲ್ ಈಸ್ ಹೋಲ್ ನಂಬರ್ ಆಗಿರಬೇಕು. ಪವರ್ ಆಫ್ ವೇರಿಯೇಬಲ್ ಈಸ್ ಹೋಲ್ ನಂಬರ್. ನೋಡಿ ಇಲ್ಲಿ ಎಕ್ಸ್ನ ಪವರ್ 2 ಈಸ್ ಎ ಹೋಲ್ ನಂಬರ್. ಇಲ್ಲೂ ಕೂಡ ಎಕ್ಸ್ನ ಪವರ್ 1 ಈಸ್ ಎ ಹೋಲ್ ನಂಬರ್. ಇಲ್ಲೂ ಕೂಡ ಎಕ್ಸ್ ಇದೆ ಅಂತ ತಿಳ್ಕೊಂಡ್ರೆ ಎಕ್ಸ್ನ ಪವರ್ 0, ಸೊ ದಟ್ ಇಟ್ ಈಸ್ ಆಲ್ಸೋ ಎ ಹೋಲ್ ನಂಬರ್. ಬಟ್ ಇಲ್ಲಿ ಬಂದರೆ ಇಲ್ಲೂ ಕೂಡ ಅಷ್ಟೇ, ವೈನ ಪವರ್ 2 ಇದೆ, ಇಲ್ಲೂ ಕೂಡ ಪವರ್ ಆಫ್ ವೇರಿಯೇಬಲ್ ಈಸ್ ಏನು ಬರಿಬೇಕು, ಹೋಲ್ ನಂಬರ್. ಪವರ್ ಆಫ್ ವೇರಿಯೇಬಲ್ ಈಸ್ ಹೋಲ್ ನಂಬರ್, ಓಕೆನಾ. ಬಟ್ ಇಲ್ಲಿ ಇದರದ್ದು ತೊಗೊಂಡ್ರೆ ನೀವು 3√2 ಅಂತ ಇದೆ. 3√2 ಅಂದರೆ ಇದರ ಅರ್ಥ ಏನು ಬರುತ್ತೆ ನಿಮಗೆ, 3 × t⁻1/2 ಅಂತ ಬರಿತೀವಿ. ಟಿನ ಪವರ್ 1/2 ಬರುತ್ತೆ √2 ಇದ್ದಾಗ. ಬಟ್ ಇಲ್ಲಿ ಟಿನ ಪವರ್ 1 ಇದೆ, ಇಲ್ಲಿ ಟಿನ ಪವರ್ 1/2 ಇದೆ. ಇದಕ್ಕಿರೋ ಪವರು ಹೋಲ್ ನಂಬರ್ ಆಗಿರ್ಬೋದು, ಬಟ್ ಇದಕ್ಕಿರೋ ಪವರ್ ಏನಿದು, ನಾಟ್ ಎ ಹೋಲ್ ನಂಬರ್, ಓಕೆನಾ. ಸೊ ದಟ್ ಇಲ್ಲೇನು ಬರೀಬೇಕಾಗತ್ತೆ, ಮೊದಲನೇ ಪಾಯಿಂಟು ಓಕೆ ಸರಿ ಇದೆ, ಇಟ್ ಹ್ಯಾಸ್ ಓನ್ಲಿ ಒನ್ ವೇರಿಯೇಬಲ್, ಓಕೆನಾ. ಬಟ್ ಪವರ್ ಆಫ್ ವೇರಿಯೇಬಲ್ √t ಈಸ್ ನಾಟ್ ಎ ಹೋಲ್ ನಂಬರ್ ಅಲ್ವಾ, ಈಸ್ ನಾಟ್ ಎ ಹೋಲ್ ನಂಬರ್. ಸೊ ದಟ್ ಏನು ಹೇಳ್ಬೇಕು ನೀವಿಲ್ಲಿ, ಇಟ್ ಈಸ್ ನಾಟ್ ಎ ಪಾಲಿನಾಮಿಯಲ್ ಅಂತ ಹೇಳಬೇಕು, ಓಕೆನಾ. ಇಟ್ ಈಸ್ ನಾಟ್ ಎ ಪಾಲಿನಾಮಿಯಲ್ ಇನ್ ಒನ್ ವೇರಿಯೇಬಲ್. ಇಟ್ ಈಸ್ ನಾಟ್ ಎ ಪಾಲಿನಾಮಿಯಲ್ ಇನ್ ಒನ್ ವೇರಿಯೇಬಲ್ ಅಂಥೇಳಿ ಹೇಳಬೇಕಾಗತ್ತೆ. ಇನ್ನು ಇಲ್ಲಿ ಬಂದರೆ y + 2/y ಅಂತ ಇದೆ. ವೈನ ಪವರ್ 1 ರೈಟ್, ಓಕೆ, ಪ್ಲಸ್ 2/1 ಇದೆಯಲ್ಲ, ಇದ್ರ ಪವರ್ ಏನಾಗುತ್ತೆ, ಇದಕ್ಕೆ ಪವರ್ ಹಾಕಿದರೆ ನಿಮಗೆ -1 ಬರುತ್ತೆ, ಓಕೆನಾ. ಸೊ ಇಲ್ಲಿ ನೀವು ಇದನ್ನು 2 × 1/y ಅಂತ ಬರ್ಕೊಳ್ಬೋದಲ್ವಾ. ಸೊ 2 × 1/y ಅಂತ ಬರ್ಕೊಂಡ್ರೆ 1/y ನ ರೆಸಿಪ್ರೋಕಲ್ಲು y⁻⁻1. ಇಲ್ಲೂ ಕೂಡ ಅಷ್ಟೇ ನೋಡಿ, ಇಲ್ಲಿ ಏನಾಗುತ್ತೆ, ಸೇಮ್ ವೇರಿಯೇಬಲ್ ಇದೆ, ವೇರಿಯೇಬಲ್ ನೋ ಪ್ರಾಬ್ಲಮ್, ಇಟ್ ಹ್ಯಾಸ್ ಓನ್ಲಿ ಒನ್ ವೇರಿಯೇಬಲ್, ಓಕೆನಾ. ಇಟ್ ಹ್ಯಾಸ್ ಓನ್ಲಿ ಒನ್ ವೇರಿಯೇಬಲ್, ಬಟ್ ಪವರ್ ಆಫ್ ದ ವೇರಿಯೇಬಲ್ ಈಸ್ ನಾಟ್ ಎ ಹೋಲ್ ನಂಬರ್, ಓಕೆ, ಈಸ್ ನಾಟ್ ಎ ಹೋಲ್ ನಂಬರ್. ಸೊ ಈ ಕಾರಣದಿಂದ ಏನು ಹೇಳಬೇಕು ನೀವು, ಇಟ್ ಈಸ್ ಆಲ್ಸೋ ನಾಟ್ ಎ ಪಾಲಿನಾಮಿಯಲ್ ಇನ್ ಒನ್ ವೇರಿಯೇಬಲ್ ಅಂತ ಹೇಳಬೇಕು, ಓಕೆನಾ. ಸೊ ಇದು ಸಿಂಪಲ್ ಟ್ರಿಕ್ಕು. ಇದಾದ ನಂತರದಲ್ಲಿ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ನಿಮಗೆ ಇಲ್ಲೊಂದು ಕ್ವಶನ್ ಇದೆ, ಇಲ್ಲಿ ಹೇಳ್ಬೋದು ನೀವು ನೋಡಿ. ಇಲ್ಲಿ ಇದಕ್ಕೂ ಕೂಡ 5ನೇ ಪ್ರಶ್ನೆ ಹೇಳುತ್ತೆ, x⁻10, ಎಸ್ ಇದ್ರ ಪವರ್ 10 ಇದೆ, ಹೋಲ್ ನಂಬರು. y ಪವರ್ 3 ಇದೆ, ಇಟ್ ಈಸ್ ಆಲ್ಸೋ ಎ ಹೋಲ್ ನಂಬರ್. t ಪವರ್ 50 ಇದೆ, ಇಟ್ ಈಸ್ ಆಲ್ಸೋ ಹೋಲ್ ನಂಬರ್. ಸೊ ಇದಕ್ಕೂ ಕೂಡ ನೀವು 2 ಪಾಯಿಂಟ್ ಬರಿಬೋದು, ಏನಂತೇಳಿ, ಇಟ್ ಹ್ಯಾಸ್ ನೋಡಿ, ಸಾರಿ, ಇಲ್ಲಿ ಪವರ್ ಸೇಮ್ ಇದೆ, ಬಟ್ ವೇರಿಯೇಬಲ್ ಏನಾಗಿದೆ ನೋಡಿ, ಇದಕ್ಕೆ ವೇರಿಯೇಬಲ್ ಎಕ್ಸ್ ಇದೆ, ಇದಕ್ಕೆ ವೇರಿಯೇಬಲ್ ವೈ ಇದೆ, ಇದಕ್ಕೆ ವೇರಿಯೇಬಲ್ ಟಿ ಇದೆ. ಹಂಗಿರಬಾರ್ದು, ವೇರಿಯೇಬಲ್ 3ಕ್ಕೂ ಸೇಮ್ ಇರಬೇಕು. ಸೊ ದಟ್ ಏನರ್ಥ ಇಲ್ಲಿ, ಇಟ್ ಹ್ಯಾಸ್ ಮೋರ್ ದ್ಯಾನ್ ಒನ್ ವೇರಿಯೇಬಲ್, ಹೌದಾ. ಇಟ್ ಹ್ಯಾಸ್ ಮೋರ್ ದ್ಯಾನ್ ಒನ್ ವೇರಿಯೇಬಲ್ ಆಗಿರೋದ್ರಿಂದ ನೀವು ನೀವು ಅದನ್ನು ಟೆಸ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ, ಬರೆದು ಬಿಡ್ಬೋದು ನೀವೇನು, ಇಟ್ ಈಸ್ ನಾಟ್ ಎ ಪಾಲಿನಾಮಿಯಲ್ ಇನ್ ಒನ್ ವೇರಿಯೇಬಲ್, ಓಕೆನಾ, ಇನ್ ಒನ್ ವೇರಿಯೇಬಲ್ ಅಂಥೇಳಿ ಡೈರೆಕ್ಟಾಗಿ ಬರೆದು ಬಿಡ್ಬೋದು ನೀವು, ಓಕೆ. ಸೊ ಇದಾದ ನಂತರದಲ್ಲಿ ಸೆಕೆಂಡ್ ಕ್ವಶನ್, ಇದೇ ಪಾಠದಲ್ಲೇ ನಿಮಗೆ ಇದೇ ಎಕ್ಸರ್ಸೈಸಲ್ಲೇ
ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ರೈಟ್ ದ ಕೋಯಿಫಿಷಿಯಂಟ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಇನ್ ಈಚ್ ಆಫ್ ದ ಫಾಲೋಯಿಂಗ್ ಅಂತ ಇದೆ. ಸೊ ಎಕ್ಸ್ ಸ್ಕ್ವೇರ್ನ ಕೋಯಿಫಿಷಿಯಂಟನ್ನು ಬರಿಬೇಕು ನೀವು. ತುಂಬ ಸಿಂಪಲ್ ನೋಡಿ. ಕೋಯಿಫಿಷಿಯಂಟ್ಸನ್ನು ಬರೆಯೋದು ಹೇಗೆ ಅಂತ ಹೇಳ್ತೀನಿ ನಾನು. ಹಿಯರ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಯಾವುದು? ಇದು ಎಕ್ಸ್ ಸ್ಕ್ವೇರ್ ಪಕ್ಕದಲ್ಲಿ ಕೋಯಿಫಿಷಿಯಂಟ್ ಅಂದರೆ ಕಾನ್ಸ್ಟೆಂಟ್ ನಂಬರ್ ಏನಿದೆ. ಆ್ಯಕ್ಚುಲಿ ಕಾನ್ಸ್ಟೆಂಟ್ ನಂಬರ್ ಏನೂ ಇಲ್ಲ ಅಂದರೆ 1 ಇರುತ್ತೆ, ನಾವು ತಿಳ್ಕೊಬೇಕು. ಇದು ಮಸ್ಟ್ ಆ್ಯಂಡ್ ಶುಡ್. ಓಕೆನಾ? ಸೊ ಇದು ಅದು ಆ ಜಾಗದಲ್ಲಿ ಇರುತ್ತೆ ಅನ್ನೋದನ್ನು ನಾವು ಕಾಮನಾಗಿ ತಿಳ್ಕೊಬೇಕು. ಇದ್ರ ಪ್ರಕಾರ ಎಕ್ಸ್ ಸ್ಕ್ವೇರ್ನ ಪಕ್ಕ ಕೋಯಿಫಿಷಿಯಂಟ್ ಯಾವುದಿರುತ್ತೆ ಅದನ್ನು ಬರಿಬೇಕು. ಸೊ ದಟ್ ಏನಂತ ಬರಿಬೇಕಿಲ್ಲಿ? ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಈಸ್, ಎಕ್ಸ್ ಸ್ಕ್ವೇರ್ ಪಕ್ಕ ಇರೋ ನಂಬರ್ ಎಷ್ಟಿದೆ ಅದನ್ನು ಅಷ್ಟು ಬರಿಬೇಕು. ಎಕ್ಸ್ ಸ್ಕ್ವೇರ್ ಈಸ್ 1. ಸೊ ಆಸ್ ಇಟ್ ಈಸ್ ಇದಕ್ಕೇನು ಬರಿತೀರಾ? ಇಲ್ಲೂ ಕೂಡ ಅಷ್ಟೇ. ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಈಸ್, ಎಕ್ಸ್ ಸ್ಕ್ವೇರ್ ಪಕ್ಕದಲ್ಲಿ ಏನಿದೆ? ಮೈನಸ್ ಇದೆ, ಪಕ್ಕದಲ್ಲಿ 1 ಇರುತ್ತೆ. ಸೊ ಅಲ್ಲಿ ಏನಾಯಿತು? -1. ನೆಕ್ಸ್ಟು π/2 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇದೆ. ಇಲ್ಲಿ ಕೋಯಿಫಿಷಿಯಂಟ್ ಏನು? ಎಕ್ಸ್ ಸ್ಕ್ವೇರ್ನ ಕೋಯಿಫಿಷಿಯಂಟ್ ಏನು ಬರುತ್ತೆ? ಉತ್ತರ π/2ನೇ ಬರಿಬೇಕು ನೀವು. ಓಕೆನಾ? π/2. ಹಾಗೆಯೇ ಇಲ್ಲಿ ಎಕ್ಸ್ ಸ್ಕ್ವೇರ್ ಅನ್ನೋ ವೇರಿಯೇಬಲ್ಲೇ ಇಲ್ಲ. ಇಲ್ಲಿ ಎಕ್ಸಿಗೆ ಪವರ್ ಎಷ್ಟಿದೆ? 1 ಇರೋದು. ಪವರ್ 2 ಹೊಂದಿರೋ ವೇರಿಯೇಬಲ್ಲೇ ಇಲ್ಲ. ಅದರ ಅರ್ಥ ಏನು? ಕೋಯಿಫಿಷಿಯಂಟ್ ಏನಾಗಿರುತ್ತೆ? ಯಾವಾಗ ಎಕ್ಸ್ ಸ್ಕ್ವೇರ್ ಇಲ್ವೋ ಆ ಕೊಟ್ಟಿರುವ ಪಾಲಿನಾಮಿಯಲ್ನಲ್ಲಿ ಎಕ್ಸ್ ಸ್ಕ್ವೇರೇ ಇಲ್ಲ ಅಂದಾಗ ಅದರ ಅರ್ಥ ಎಕ್ಸ್ ಸ್ಕ್ವೇರ್ನ ಕೋಯಿಫಿಷಿಯಂಟ್ ಏನಾಗಿರುತ್ತೆ? 0 ಆಗಿರುತ್ತೆ. ಓಕೆನಾ? ಸೊ ಎಕ್ಸ್ ಸ್ಕ್ವೇರ್ನ ಕೋಯಿಫಿಷಿಯಂಟ್ 0 ಆಗಿದ್ದಾಗ ನಿಮಗೆ ಆ ಒಂದು ವೇರಿಯೇಬಲ್ ಪಾಲಿನಾಮಿಯಲ್ನಲ್ಲಿ ಇರೋದಿಲ್ಲ. ಇದಾದ ನಂತರದಲ್ಲಿ ನೆಕ್ಸ್ಟ್ ಮೂರನೇ ಮೇನ್ ಬಂದ್ಬಿಟ್ಟು ಎಕ್ಸಸೈಸ್ 2.1ನಲ್ಲಿ ಥರ್ಡ್ ಮೇನ್ ಬಂದ್ಬಿಟ್ಟು ಏನು ಹೇಳುತ್ತೆ? ಗಿವ್ 1 ಎಕ್ಸಾಂಪಲ್ ಈಚ್ ಆಫ್ ಎ ಬೈನಾಮಿಯಲ್ ಆಫ್ ಡಿಗ್ರಿ 35 ಆ್ಯಂಡ್ ಎ ಮಾನೋಮಿಯಲ್ ಆಫ್ ಡಿಗ್ರಿ 100. ನೀವೇ ಎಕ್ಸಾಂಪಲ್ ಬರೀಬೇಕು. ಬೈನಾಮಿಯಲ್ ಆಗಿರಬೇಕು, ಅದರ ಡಿಗ್ರಿ 35 ಆಗಿರಬೇಕು. ಸೊ ಬೈನಾಮಿಯಲ್ ಅಂತ ಹೇಳಿದ್ರೆ ಏನು ತೊಗೊಳ್ಬೋದು ನೀವು? x⁻35 + 10 ಅಂತ ತೊಗೊಳ್ಬೋದಲ್ವಾ? ಸೊ ಇಟ್ ಈಸ್ ಎ ಬೈನಾಮಿಯಲ್ಲು, ಇಟ್ಸ್ ಡಿಗ್ರಿ ಈಸ್ 35. ಇದು ಒಂದನೇದು. ಇನ್ನೊಂದು ಆ್ಯಂಡ್ ಆಫ್ ಎ ಮಾನೋಮಿಯಲ್ ಆಫ್ ಡಿಗ್ರಿ 100. ಮಾನೋಮಿಯಲ್ ಅಂತ ಹೇಳಿದ್ರೆ ಏನು ಬರಿಬೋದು? 4x⁻100. ಇಟ್ ಈಸ್ ಎ ಮಾನೋಮಿಯಲ್. ಓಕೆನಾ? ಇನ್ನು ಫೋರ್ತ್ ಕ್ವಶನ್, ರೈಟ್ ದ ಡಿಗ್ರಿ ಆಫ್ ಈಚ್ ಆಫ್ ದ ಫಾಲೋಯಿಂಗ್ ಪಾಲಿನಾಮಿಯಲ್ಸ್. ಈಗ ಈ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ನ ಡಿಗ್ರಿ ಹೇಳ್ತಾ ಹೋಗ್ಬೇಕು ನೀವು. ಓಕೆನಾ? ಸೊ ಇದನ್ನ ತೊಗೊಳ್ಳಿ. ಡಿಗ್ರಿ ಬಗ್ಗೆ ನಾವು ಇಷ್ಟೋ ತನಕ ಡಿಸ್ಕಷನ್ ಮಾಡಿದ್ದೀವಿ. ಸೊ ಇರುವಂಥ ಎಲ್ಲ ವೇರಿಯೇಬಲ್ಸ್ನ ಪವರ್ನ ಕಂಪೇರ್ ಮಾಡಿದರೆ ಇದರ ಪವರ್ 3, ಇದರ ಪವರ್ 2, ಇದರ ಪವರ್ 1. ಸೊ ಯಾವುದು ಹೈಯೆಸ್ಟ್ ಪವರ್ ಇರುತ್ತೋ ಅದನ್ನು ಬರೀಬೇಕು. ಯಾವುದು? 3. ಸೊ ದೇರ್ ಫೋರ್ ಡಿಗ್ರಿ ಆಫ್ ದಿಸ್ ಪಾಲಿನಾಮಿಯಲ್ ಈಸ್ 3. ಹಾಗಿದ್ರೆ ಇಲ್ಲಿ 4 - y² ಇದೆ. ಇದರಲ್ಲಿ ಡಿಗ್ರಿ ಎಷ್ಟು? 2. ಸಿಂಪಲ್. ಸೊ ಇದರಲ್ಲಿ ನೆಕ್ಸ್ಟ್ ಕ್ವಶನ್ ಇಲ್ಲಿದೆ. ಇದರಲ್ಲಿ ವೇರಿಯೇಬಲ್ ಟಿನ ಪವರ್ ಏನು ಇಲ್ಲ ಅಂದರೆ ಅಲ್ಲಿ ಏನಿರುತ್ತೆ? 1 ಇರುತ್ತೆ. ನೆನ್ಪಿಟ್ಕೊಳ್ಳಿ ನೀವು. ಸೊ 1 ಇದೆ ಅಂತ ಹೇಳಿದ್ರೆ ಇದ್ರದ್ದು ಡಿಗ್ರಿ ಬಂದುಬಿಟ್ಟು 1 ಅಂತಲೇ ಬರೀಬೇಕು. ಬಟ್ ಇಲ್ಲಿ ವೇರಿಯೇಬಲ್ಲೇ ಇಲ್ಲ, ಕಾನ್ಸ್ಟೆಂಟ್ ನಂಬರ್ ಇದೆ ಅಂದರೆ ಅದರ ಅರ್ಥ ಡಿಗ್ರಿ ಏನಾಗಿರುತ್ತೆ? 0 ಇರುತ್ತೆ. ಡಿಗ್ರಿ ಏನಾಗಿರುತ್ತೆ? 0 ಇರುತ್ತೆ. ಸೊ ಡಿಗ್ರಿ 0 ಆಗಿದ್ದಾಗ ಮಾತ್ರ ಅಲ್ಲಿ ವೇರಿಯೇಬಲ್ ಬರೋದಿಲ್ಲ. ನೋಡಿ, ಫಾರ್ ಎಕ್ಸಾಂಪಲ್ 3x ಇತ್ತು ಅಂತ ತಿಳ್ಕೊಳ್ಳಿ. ಇದನ್ನು ನೀವು 3x⁻0 ಅಂತ ತಗೊಂಡ್ರೆ 3 × x⁻0ನ ವ್ಯಾಲ್ಯೂ ಬಂದುಬಿಟ್ಟು 1. ಅವಾಗ 3 1s 3 ಬಂತಲ್ವಾ? ಸೊ ದೇರ್ ಫೋರ್ ಈ ಆಧಾರದ ಮೇಲೆ ಯಾವ ಒಂದು ಆಲ್ಜಿಬ್ರಾಯಿಕ್ ಟರ್ಮ್ ಇರುತ್ತೋ ಆ ಟರ್ಮಿನ ವೇರಿಯೇಬಲ್ ಆಬ್ಸೆಂಟ್ ಇದ್ದು ಬರೀ ಕಾನ್ಸ್ಟೆಂಟ್ ನಂಬರ್ ಇದ್ದರೆ ಅದರ ಡಿಗ್ರಿ ಬಂದುಬಿಟ್ಟು 0 ಇರುತ್ತೆ. ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಓಕೆ? ಸೊ ಇದಾದ ನಂತರದಲ್ಲಿ ನೆಕ್ಸ್ಟ್ ಬಂದುಬಿಟ್ಟು 5th ಕ್ವಶನ್ ಇದೆ ನಮ್ಮ ಹತ್ರ. ಕ್ಲಾಸಿಫೈ ದ ಫಾಲೋಯಿಂಗ್ ಆ್ಯಸ್ ಲೀನಿಯರ್, ಕ್ವಾಡ್ರಾಟಿಕ್ ಆ್ಯಂಡ್ ಕ್ಯೂಬಿಕ್. ಸೊ ಈಗ ನೀವು ಈ ಈಕ್ವೇಷನ್ಸನ್ನು ನೋಡಿ ಲೀನಿಯರಾ, ಕ್ವಾಡ್ರಾಟಿಕಾ, ಕ್ಯೂಬಿಕಾ ಅಂತ ಹೇಳಬೇಕು. ನೋಡಿ x² + x ಅಂತ ಇದೆ. ಸೊ ಇದು x² + x ಅಂದರೆ ನಾನು ಹೇಳಿದ್ದೆ ನಿಮಗೆ ಫಸ್ಟ್ ಏನಿರಬೇಕು? ಮೊದಲನೇದು ಡಿಗ್ರಿ ನೋಡಬೇಕು. ಆಮೇಲೆ ನಮ್ಮ ಹತ್ರ ಏನಿದೆ ಆ ಒಂದು ಜನರಲ್ ಫಾರ್ಮ್ ಇದೆ. ಲೀನಿಯರ್ ಈಕ್ವೇಷನ್ ಅಂದರೆ ax + b. ಹಾಗೆಯೇ ಕ್ವಾಡ್ರಾಟಿಕ್ ಫಾರ್ಮ್ ಅಂದರೆ ax² + bx + c. ಮೂರನೇದು ax³ + bx² + cx + d. ಈ ಫಾರ್ಮುಲಾಸನ್ನು ಬಳಸ್ಕೊಂಡು ಹೇಳಬೇಕು. ಸೊ ಅದ್ರ ಪ್ರಕಾರ ಇಲ್ಲಿ x² + x ಅಂದರೆ ಇದರ ಪವರ್ ಅಬ್ಸರ್ವ್ ಮಾಡಿದರೆ ಡಿಗ್ರಿ ಎಷ್ಟು ಬಂದಿದೆ? ಇಲ್ಲಿ ಹೈಯೆಸ್ಟ್ ಡಿಗ್ರಿ 2 ಇದೆ. ಹೈಯೆಸ್ಟ್ ಡಿಗ್ರಿ ಯಾವ ವೇರಿಯೇಬಲ್ 2 ಹೊಂದಿರುತ್ತೋ ಆ ಪಾಲಿನಾಮಿಯಲನ್ನು ಏನಂತ ಕರಿತೀವಿ ನಾವು? ಕ್ವಾಡ್ರಾಟಿಕ್ ಅಂತ ಕರಿತೀವಿ. ಇಷ್ಟೇ, ಸಿಂಪಲ್. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್.
ಓಕೆನಾ. ಸೊ ಅದೇ ರೀತಿ ಇಲ್ಲಿ ಈ ಕ್ವಶನನ್ನು ಅಬ್ಸರ್ವ್ ಮಾಡಿದರೆ ಎಕ್ಸ್ ಮೈನಸ್ ಎಕ್ಸ್ ರೈಸ್ ಟು 3 ಎರಡು ವೇರಿಯೇಬಲ್ ಎಕ್ಸ್ ಇದೆ, ಎಕ್ಸ್ನ ಪವರ್ 3 ಇದೆ. ಅದರ ಅರ್ಥ ಏನು, ಇಲ್ಲೂ ಕೂಡ ಏನು ಡಿಗ್ರಿ ಬಂದುಬಿಟ್ಟು ಎಷ್ಟು 3. ಸೊ ಹೈಯೆಸ್ಟ್ ಡಿಗ್ರಿ 3 ಇದೆ ಅಂದರೆ ಏನಿದು ಕ್ಯೂಬಿಕ್ ಪಾಲಿನಾಮಿಯಲ್. ಹೈಯೆಸ್ಟ್ ಡಿಗ್ರಿ 2 ಇದ್ದರೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ಹೈಯೆಸ್ಟ್ ಡಿಗ್ರಿ 3 ಇದ್ದರೆ ಕ್ಯೂಬಿಕ್ ಪಾಲಿನಾಮಿಯಲ್, ಹೈಯೆಸ್ಟ್ ಡಿಗ್ರಿ 1 ಇದ್ದರೆ ದಟ್ ಈಸ್ ಕಾಲ್ಡ್ ಲೀನಿಯರ್ ಪಾಲಿನಾಮಿಯಲ್. ಸೊ ಅದ್ರ ಪ್ರಕಾರ ಇಲ್ಲಿ y ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 4 ಇಲ್ಲಿ ಡಿಗ್ರಿ ಎಷ್ಟಿದೆ, ಸೊ ಇಲ್ಲೂ ಕೂಡ ಡಿಗ್ರಿ ಬಂದುಬಿಟ್ಟು 2. ಸೊ ದಿಸ್ ಈಸ್ ಆಲ್ಸೋ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಈ ಕ್ವಶನನ್ನು ನೋಡಿದರೆ 1 ಪ್ಲಸ್ ಎಕ್ಸ್ ಇದೆ, ಇರೋದು ಒಂದು ವೇರಿಯೇಬಲ್, ಆ ಒಂದು ವೇರಿಯೇಬಲ್ನ ಡಿಗ್ರಿ ಬಂದುಬಿಟ್ಟು 1 ಇದೆ ತಾನೆ ಪವರು. ಸೊ ಹೈಯೆಸ್ಟ್ ಪವರ್ 1 ಇರೋದ್ರಿಂದ ಇದ್ರದ್ದು ಈ ಒಂದು ಪಾಲಿನಾಮಿಯಲ್ನ ಡಿಗ್ರಿನೂ ಕೂಡ ಬಂದುಬಿಟ್ಟು ಏನಾಗುತ್ತೆ 1. ಸೊ ಡಿಗ್ರಿ 1 ಇದ್ದರೆ ಏನಂತ ಕರಿಬೇಕು ಅದನ್ನು, ಲೀನಿಯರ್ ಪಾಲಿನಾಮಿಯಲ್. ಓಕೆನಾ. ಹಾಗೆಯೇ 3 ಇಂಟು ಟಿ ಅಂತ ಇದೆ, ಇಲ್ಲೂ ಕೂಡ ಅಷ್ಟೇ, ಇಲ್ಲೂ ಕೂಡ ಡಿಗ್ರಿ ಎಷ್ಟಿದೆ, ಡಿಗ್ರಿ ಬಂದುಬಿಟ್ಟು 1. ಸೊ ಡಿಗ್ರಿ 1 ಇದೆ ಅಂತ ಹೇಳಿದ್ರೆ ಏನರ್ಥ, ಇದು ಇಟ್ ಈಸ್ ಆಲ್ಸೋ ಎ ಲೀನಿಯರ್ ಪಾಲಿನಾಮಿಯಲ್. ಓಕೆನಾ. ಇನ್ನು ನೆಕ್ಸ್ಟ್ ಆರ್ ಸ್ಕ್ವಯರ್ ಅಷ್ಟೇ ಇದೆ, ಇದು ಬರೀ ಆರ್ ಸ್ಕ್ವಯರ್ ಇದೆ ಅಂದ ತಕ್ಷಣ, ಬರೀ ಸಿಂಗಲ್ ಟರ್ಮ್ ಇದೆ ಅಂದ ತಕ್ಷಣ ನಾವು ಇದನ್ನು ಲೀನಿಯರ್ ಅಥವಾ ಏನೋ ಹೇಳಂಗಿಲ್ಲ, ಡಿಗ್ರಿ ಕಂಪಲ್ಸರಿ ನೋಡಲೇಬೇಕು. ಪವರ್ ಎಷ್ಟಿದೆ, ಇಲ್ಲಿ 2 ಇದೆ. ಸೊ ಇದರ ಅರ್ಥ ಇಲ್ಲಿ ಡಿಗ್ರಿ 2 ಇದೆ, ಆ ಕಾರಣದಿಂದ ಏನಂತ ಕರಿಬೇಕು ಇದನ್ನು, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಓಕೆನಾ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಸೊ ಇದಾದ ನಂತರ ನಮಗೆ ನೆಕ್ಸ್ಟು ಇಲ್ಲಿಗೆ ಎಕ್ಸಸೈಸ್ 2.1 ಕಂಪ್ಲೀಟ್ ಆಯಿತು. ಓಕೆ, ಸೊ ಎಕ್ಸಸೈಸ್ 2.1 ಕಂಪ್ಲೀಟ್ ಆಯಿತು. ನೆಕ್ಸ್ಟು ಎಕ್ಸಸೈಸ್ ಪ್ರಾಬ್ಲಮ್ಸನ್ನು ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ರಿಲೀಸ್ ಮಾಡ್ತೀನಿ. ಸೊ ದಯವಿಟ್ಟು ಇಲ್ಲಿವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಎಲ್ಲ ವೀಡಿಯೋಸ್ನ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಮುಂದಿನ ವೀಡಿಯೋಸನ್ನು ಸದ್ಯದಲ್ಲೇ ಮತ್ತೆ ರಿಲೀಸ್ ಮಾಡ್ತೀನಿ, ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನೋಡ್ತಾ ಇರಿ. ಓಕೆ, ಮತ್ತೆ ನಿಮ್ಮ ಭೇಟಿ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.